ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಡೇ 11 ಸ್ಟಡಿ ಚಾಲೆಂಜ್ ವಿಡಿಯೋ ಆಗಿರುತ್ತೆ. 72 ಸಬ್ಸ್ಕ್ರೈಬರ್ಸಿಂದ 75 ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎ ವಾರ್ಮ್ ವೆಲ್ಕಮ್ ಟು ದ ನ್ಯೂ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಜರ್ನಿ. ನಿನ್ನೆಯಿಂದ ನಮಗೆ ಟಾರ್ಗೆಟ್ಸ್ ಕೊಡೋದು ಸ್ಟಾಪ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಷನಿಂದ ಏನು ಟಾಪಿಕ್ಸ್ ಕೊಡ್ತಿದ್ದಾರೆ ಅಂತಂದರೆ, ಅವರು ಪ್ರೀವಿಯಸ್ ಇಯರಿಂದ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ತೆಗೆದಿರ್ತಾನೋ ಅದನ್ನು ಕೊಡ್ತಿದ್ದಾರೆ. ಅಂದರೆ KEA ಕ್ವಶನ್ ಪೇಪರಲ್ಲಿ ಈಗ ಒಂದು ಸುಮಾರು ವರ್ಷಗಳ ಹಿಂದೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ತೆಗೆದಿರ್ತಾನೋ ಅದನ್ನು ಕೊಡ್ತಿದ್ದಾರೆ. ಆ ಟಾಪಿಕ್ನ ನಾವು ಸ್ಟಡಿ ಮಾಡಬೇಕು ಅಂತ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು ಕೊಟ್ಟಿದ್ದಾರೆ. ಈವನ್ ಕಮ್ಯುನಿಕೇಷನ್ ಪೇಪರಿಂದನೂ ಕೊಟ್ಟಿದ್ದಾರೆ. ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಂತ ಹೇಳಿದ್ದಾರೆ. ಈಗ ನಾನು ಹಿಂದಿನೂ ಕಲ್ತ್ಕೋತಾ ಇದ್ದೀನಿ, ಹೇಳಿದ್ನಲ್ಲ ಇಂಟರ್ವ್ಯೂಗೆ ಹಿಂದಿ ಇಲ್ಲ ಅಂತ ಸುಮ್ಮನೆ ಆಗಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಅಂತ. ಅದು ಮತ್ತು ಈ ನಂದು ಸ್ಟಡೀಸು ಮತ್ತು ನಾನೇನೋ ಮಾಡಬೇಕು ಅಂತಿದ್ದೀನಿ, ಅದರಲ್ಲಿ ಎಲ್ಲದರಲ್ಲೂ ಬ್ಯುಸಿ ಇದ್ದೀನಿ. ಸದ್ಯಕ್ಕೆ ಜಾಸ್ತಿ ಫೋಕಸ್ಸು ಹಿಂದಿ ಕಲಿಯೋದ್ರ ಮೇಲೆ ಮಾಡಬೇಕು. ಬಟ್ ಯಾರ ಜೊತೆ ಮಾತಾಡಲಿ ಅದೇ ಕನ್ಫ್ಯೂಷನ್ ಇರೋದು. ಮಾತಾಡಿದ್ರೇ ಅದು ಈಸಿ ಆಗೋದು. ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಸುಮ್ಮನೆ ಕಲ್ತ್ಕೊಂಡು ಅಲ್ಲಿ ಮಾತಾಡ್ತೀನಿ ಅಂದರೆ ರೆಸ್ಪಾನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ನನಗೆ. ಡೇ 11 ಸ್ಟಡಿ ವಿಡಿಯೋದಲ್ಲಿ ನೆನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಿದ್ದೀನಿ. ಮತ್ತು ನೆಟ್ ಸ್ಲೋ ಇದೆ. ನಾನು ಬೆಳಿಗ್ಗೆ ಮಾರ್ನಿಂಗ್ ಒಂದು 9ಗೆ ಅಪ್ಲೋಡ್ ಮಾಡಿದರೆ 11:30 12:30 ಆ ಥರ ಆಗ್ತಿದೆ ವಿಡಿಯೋ ಫುಲ್ ಅಪ್ಲೋಡ್ ಆಗೋದು. ಈ ವಿಡಿಯೋದಲ್ಲಿ ದೆಹಲಿ ಸುಲ್ತಾನರು ಈ ಟಾಪಿಕ್ ಫುಲ್ಲು ಮುಗಿಸ್ದೆ. ಅಂದರೆ ಓದಬೇಕು, ಜೊತೆಗೆ MCQನೂ ಅಟೆಂಡ್ ಮಾಡಬೇಕು, ನಾವೇ ಕ್ವಶನ್ ಕ್ರಿಯೇಟ್ ಮಾಡಬೇಕು ಒಂದೊಂದು ಟಾಪಿಕ್ ಮೇಲೆ. ಮತ್ತು ನನಗೆ ಸೆಂಟೆನ್ಸ್ ಫಾರ್ಮೇಷನ್ ಕ್ವಶನ್ಸ್ ತುಂಬ ಟಫ್ ಅನಿಸುತ್ತೆ. ಅದು ಇನ್ಸ್ಟಿಟ್ಯೂಟಿಗೆ ಬನ್ನಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಫ್ರೀ ಆದಾಗ ಆ ಕಡೆ ಹೋಗಿ ಹೇಳ್ಸ್ಕೊಂಡು ಬರಬೇಕು. ಆ್ಯಂಡ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳ್ತಿರ್ತೀನಿ ಅಲ್ವಾ, ಗ್ರೂಪ್ ಡಿಸ್ಕಷನಲ್ಲಿ ನಮಗೆ ಟಾಪಿಕ್ಸ್ಗಳನ್ನ ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಟಾಪಿಕ್ನ ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಅವರಿಗಿರೋ ಡೌಟ್ಸ್ನ ನಾವು ಕ್ಲಿಯರ್ ಮಾಡಬೇಕು, ನಮಗಿರೋ ಡೌಟ್ಸ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ಓದೋದಕ್ಕಿಂತ ತುಂಬ ಬೆಟರ್ ಅದು. ಒಬ್ಬರು ಹೇಳ್ತಾ ಕೇಳ್ತಾ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ಮತ್ತು ಚೆನ್ನಾಗಿ ನೆನಪು ಇರುತ್ತೆ. ಆ್ಯಂಡ್ ನಾವೇನು ಓದಿದ್ದೀವಿ, ಏನು ಓದಿಲ್ಲ, ಇಷ್ಟು ದಿನ ಏನು ಕಲ್ತಿದ್ದೀವಿ, ಎಷ್ಟು ತಿಳ್ಕೊಂಡಿದ್ದೀವಿ ಅದು ಗೊತ್ತು ಮಾಡುತ್ತೆ ಇನ್ನೊಬ್ಬರು ಹೇಳ್ತಾ ಹೋದರೆ. ಕೆಲವರು ಜಾಸ್ತಿ ನಮಗೂ ಗೊತ್ತಿಲ್ಲದೆ ಇರೋದನ್ನ ಡಿಸ್ಕಸ್ ಮಾಡ್ತಾರೆ, ಕೆಲವರು ನಮಗಿನ್ನ ತುಂಬ ಕಡಿಮೆ ಮಾಡ್ತಾರೆ. ಒಬ್ಬೊಬ್ರ ಹತ್ರನೂ ಒಂದೊಂದು ಕಲಿತಾ ಹೋಗ್ತಿರ್ತೀವಿ ಆ ಗ್ರೂಪ್ ಡಿಸ್ಕಷನಲ್ಲಿ ಅಷ್ಟೇ. ಅದು ಬಿಟ್ಟು ಬೇರೆ ಏನಿರಲ್ಲ. ಇನ್ನೊಂದೇನೆಂದರೆ ನೆನ್ನೆ RCB ಕಪ್ ಗೆದ್ದಿದೆ ಅಲ್ವಾ, ಅದ್ರ ಮೇಲೂ ಈಗ ನಾವು ಕ್ವಶನ್ಸ್ನ ಮೀನ್ಸ್ ಅದನ್ನು ಓದ್ಕೋಬೇಕು. ಆರೆಂಜ್ ಕ್ಯಾಪ್ ಯಾರಿಗೆ, ಪರ್ಪಲ್ ಕ್ಯಾಪ್ ಯಾರಿಗೆ, ಯಾರು ಎಷ್ಟು ರನ್ ನೋಡಿದ್ರು, ಅದು ಇದು ಅಂತ. ಇದೊಂಥರ ಬ್ರಹ್ಮಾಂಡ ಥರ, ಎಷ್ಟು ಓದಿದ್ರು ಮುಗಿಯಲ್ಲ. ದಿನ ಜಾಸ್ತಿ ಆಗ್ತಾನೇ ಇರುತ್ತೆ. ಈ ಕಡೆ ಕಾಲ್ ಫಾರ್ಮು ಆಗ್ತಿಲ್ಲ, ಈ ಕಡೆ ಓದೋದು ಮುಗೀತಿಲ್ಲ, ಹಂಗಾಗಿದೆ. ನಾವೇನಾದರೂ ಒಂದೊಂದು ಪಡ್ಕೋಬೇಕು ಅಂದರೆ ಫಸ್ಟ್ ನಾವಿರೋ ಕಂಫರ್ಟ್ ಝೋನಿಂದ ಹೊರಗೆ ಬರಲೇಬೇಕು. ಇಲ್ದಿದ್ರೆ ಕಂಫರ್ಟ್ ಝೋನ್ ಕಿಲ್ಸ್ ಅವರ್ ಡ್ರೀಮ್ಸ್. ಹಾಗೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಓದ್ಕೊಂಡು ನಾನು ಕೊಟ್ಟಿಗೆ ಕಡೆ ಹೊರಟೆ. ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕಿತ್ತು, ಅದಕ್ಕೆ. ಆ್ಯಕ್ಚುಲಿ ಅದು ಜಾಗ ಬಂದು ನಮ್ಮದಲ್ಲ, ಬೇರೆಯವ್ರದ್ದು. ಸ್ವಲ್ಪ ದಿನದ ಮಟ್ಟಿಗೆ ಹಸುಗಳು ಕಟ್ಟಾಕೋತೀವಿ ಅಂತ ಹೇಳ್ಕೊಂಡು 4 ಕಟ್ಟಾಕೋತಿದ್ವಿ. 4 ಹಸು ಇತ್ತು, ಅದರಲ್ಲಿ ಒಂದನ್ನು ಮಾರಿದ್ದೀವಿ, ಇನ್ನು 3 ಇದೆ. ಅದರಲ್ಲಿ ಒಂದೇ ಹಾಲು ಕೊಡೋದು, ಇನ್ನೆರಡು ಚಿಕ್ಕ ಕರುಗಳು.
ಹಸುಗಳು ಸಾಕಿದರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಹೇಳ್ತಾರೆ. ಅದೆಲ್ಲ ಕೇಳೋಕ್ಕೆ ಚೆಂದ ಅಷ್ಟೆ, ಮಾಡೋಕ್ಕಲ್ಲ. ಒಳ್ಳೆ ಹಾಲು ಕೊಡೋ ಹಸುಗಳಿದ್ರೆ ಓಕೆ, ಎಂಥ ಹಸುಗಳಿದ್ರೂ 3 ಹೊತ್ತು ಅವುಗಳ ಮುಂದೆನೇ ನಿಂತ್ಕೊಂಡು ಹುಲ್ಲಾಕ್ಕೊಂಡು ನೀರು ಕುಡಿಸ್ಕೊಂಡು ಹಿಂಡಿ ಸಗಣಿ ಅದು ಇದು ಅಂತ ಬಾಚಿಕೊಂಡು ನಿಂತ್ಕೋಬೇಕು. ಬಟ್ ನಮ್ಮ ಹಸುಗಳು ಅಷ್ಟು ಹಾಲು ಕೊಡಲ್ಲ, 3-2 ಅಷ್ಟೇ. ಸ್ಟಾರ್ಟಿಂಗ್ ಚೆನ್ನಾಗಿ ಕೊಡ್ತಿದ್ವು, ಇವಾಗ ತುಂಬ ಕಮ್ಮಿ ಆಗಿದೆ. ಅದರಿಂದ ಆದಾಯ ಅನ್ನೋದೇನೂ ಇಲ್ಲ. ಇದು ಕನಕಾಂಬರ ಸಸಿಗಳು. ನಾನು ಇದನ್ನು ಪ್ಲ್ಯಾಂಟಿಂಗ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯ್ತು ಅನಿಸುತ್ತೆ. ಇನ್ನೂ ಏನೂ ಚಿಗುರೇ ಇಲ್ಲ, ಸಸಿಗಳು ಹಂಗೆ ಇದ್ದಾವೆ. ಆ ಕಡೆ ಈ ಕಡೆ ಇರೋದು 2 ಚಿಕ್ಕ ಕರುಗಳು, ಮಧ್ಯದೊಂದೇ ಹಾಲು ಕೊಡೋದು. ಅದು ವಯಸ್ಸಾಗಿದೆ, ಇವಾಗ ಮಾರಿಬಿಡ್ಬೇಕು ಅಂತಿದ್ದೀವಿ, ನೋಡೋಣ. ಆದಾಯ ಅನ್ನೋದು ಏನೂ ಇಲ್ಲ ಇದರಲ್ಲಿ, ಇವಾಗಿಲ್ಲ ಅಷ್ಟೇ. ಮೊದಲು ಇತ್ತು, ಅದು ಚೆನ್ನಾಗಿ ಹಾಲು ಕೊಡುವಾಗ. ಇವಾಗಿಲ್ಲ, ಇದರಿಂದನೇ ನಾವು ಬದುಕ್ತಿರೋದು. ಬಟ್ ಇವಾಗ ಹಿಂಗಾಗಿದೆ ಅಷ್ಟೇ. ಒನ್ ಟೈಮಲ್ಲಿ ನಾವು 1 ಟೈಮಿಗೆ ಅಂದರೆ ಬೆಳಿಗ್ಗೆ 1 ಟೈಮಿಗೆ ಒಂದು 13-14 ಲೀಟ್ರ್ ಹಾಲು ಹಾಕ್ತಿದ್ವಿ. ಬಟ್ ಇವಾಗ 2 ಟೈಮಿಂದ 4 ಲೀಟರ್ ಹಾಲು ಹಾಕ್ತಿಲ್ಲ, ಹಂಗಾಗಿದೆ. ಅದನ್ನು ಮಾರಿ ನೆಕ್ಸ್ಟ್ ಒಂದು ಹಸು ತಗೋಬೇಕು ಅಂತಿದ್ದೀವಿ, ನೋಡೋಣ. ಇದು ಇಲ್ಲೇ ತಿಪ್ಪೆ ಹಾಕ್ಕೊಂಡು ಅಲ್ಲಿ ಹಸುಗಳು ಕೊಟ್ಟು, ಮರ ಇದೆ ಅಲ್ವಾ, ನೆರಳಿದೆ, ನಮಗೆ ಏನು ತೊಂದರೆ ಇಲ್ಲ. ಹಿಂಗೋ ಸ್ವಲ್ಪ ದಿನದ ಮಟ್ಟಿಗೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಈ ಸೀಸನಲ್ಲಿ ಮಾವಿನ ಹಣ್ಣು ತಿಂದಿದ್ದೀನಿ. ಮಾವಿನಕಾಯಿ ಇದೆ ಫಸ್ಟ್ ತಿಂತಿರೋದು, ತಿಂದೇ ಇರಲಿಲ್ಲ. ಇವಾಗ ಮಾವಿನಕಾಯಿ ತಿಂತಿದ್ದೀನಿ ಅಲ್ವಾ, ಮಾವಿನಕಾಯಲ್ಲಿ ಯಾವ ಆಮ್ಲ ಇರುತ್ತೆ? ಜಾಸ್ತಿ ಸಿಟ್ರಿಕ್ ಆಮ್ಲ ಇರುತ್ತೆ. ಈಗ ಹಸು ಹತ್ರ ಹೋಗಿದೆ ಅಲ್ವಾ, ಈಗ ಹಸು ಹಾಲಿಂದ ಮೊಸರು ಮಾಡ್ತೀವಿ, ಅದು ಲ್ಯಾಕ್ಟಿಕ್ ಆಮ್ಲ ಇರುತ್ತೆ. ಮತ್ತು ಹಸುದು ಸೈಂಟಿಫಿಕ್ ನೇಮ್ ಏನು, ಈ ಥರ ಎಲ್ಲ ಒಂದೊಂದು ವಸ್ತು ನೋಡಿದ್ರು ಹಿಂಗೆ ಕ್ವಶನ್ ಮಾಡ್ಕೋತಾ ಇರ್ತೀನಿ. ನಮ್ಮ ಕೋಚಿಂಗ್ ಫೀಲ್ಡಲ್ಲಿ ಹೇಳೋದು ಇದನ್ನೇ, ಒಂದು ವಸ್ತು ಸಿಕ್ಕಿದ್ರು ಅಥವಾ ಒಂದು ಅಕ್ಷರ ಸಿಕ್ಕಿದ್ರು ಅದರಲ್ಲಿ ನೀವು ಕ್ವಶನ್ಸ್ ತೆಗಿತಾ ಹೋದರೆ ಪಕ್ಕ ಯು ವಿಲ್ ಗೆಟ್ ಇಟ್ ಅಂತ ಹೇಳ್ತಾರೆ. ಇವಾಗ ಜಾಕ್ ಫ್ರೂಟ್ ಬಂತಲ್ವಾ, ಇದರಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಮತ್ತು ಇದ್ರ ಸೈಂಟಿಫಿಕ್ ನೇಮ್ ಏನು, ಇದರಲ್ಲಿ ಯಾವ ಭಾಗನ ನಾವು ತಿಂತೀವಿ ಅದನ್ನು ಅರಿಲ್ ಅಂತಾರೆ. ಹೀಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಿರೋರು ಈ ಥರ ಮೈಂಡ್ಸೆಟ್ನ ಬಿಲ್ಡ್ ಮಾಡ್ಕೊಂಡ್ರೆ, ಅಂದರೆ ಒಂದೇನಾದರೂ ನೋಡಿದ್ರೆ, ಒಂದು ಲೆಟರ್ ಸಿಕ್ಕಿದ್ರೆ, ಒಂದು ನಂಬರ್ ಸಿಕ್ಕಿದ್ರೆ ಅದರಲ್ಲಿ ನಮಗೆ ನಾವೇ ಕ್ವಶನ್ ಮಾಡ್ತಾ ಅಥವಾ ಕ್ವಶನ್ಸ್ ತೆಗಿತಾ ಹೋಗ್ತಾಯಿದ್ರೆ ಪಕ್ಕ ಒನ್ ಡೇ ವಿ ವಿಲ್ ಗೆಟ್ ಇಟ್. ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ. ಈಗ ಒಂದು ಸರಿ ಅದನ್ನು ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ಪಡ್ಕೋಬೇಕು. ಜಸ್ಟ್ 1 ವಾರ 2 ದಿನ 3 ದಿನ ಮೋಟಿವೇಶನ್ ತೊಗೊಬಿಡೋದು, ಓದ್ತೀವಿ ಅಂತ ಕುತ್ಕೊಳ್ಳೋದು, ಅಥವಾ ಬೇರೆ ಕೆಲಸ ಮಾಡ್ತೀನಿ ಅಂತ ಕೈ ಹಾಕ್ಕೊಳ್ಳೋದು, ಆಮೇಲೆ 1 ವಾರ 2 ವಾರ ಆದಮೇಲೆ ಸುಮ್ಮನೆ ಅದು ಕೈ ಬಿಟ್ಬಿಡೋದು. ಹಂಗೆ ಮಾಡಬೇಡಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ್ಯಂಡ್ ಹಾರ್ಡ್ ವರ್ಕ್ ಇರಲಿ. ಟ್ರಸ್ಟ್ ಪ್ರೋಸೆಸ್ ಅಷ್ಟೇ ಹೇಳ್ತೀನಿ. ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸು ನಾವು ಅಂದ್ಕೊಂಡಂಗೆ ಅಷ್ಟು ಈಸಿ ಇರಲ್ಲ. ಇದು ಫೈನಾನ್ಷಿಯಲಿ ಚೆನ್ನಾಗಿರೋರಿಗೆ ಓಕೆ, ಈ ಕಡೆ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೂ ನಡೆಯುತ್ತೆ. ಬಟ್ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ತುಂಬ ಬಡವರು ಇದನ್ನೇ ನಂಬ್ಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಓದ್ತೀನಿ ಅಂತ ಕೂತಿರೋರಿಗೆ ಮುಂದೊಂದು ದಿನ ಸುಮ್ಮನೆ ಅವ್ರ ಲೈಫ್ ಅವರೇ ಸ್ಪಾಯ್ಲ್ ಮಾಡ್ಕೋಬೋದು. ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಹೇಳೋದು ಅಷ್ಟೇ, ಅಂದರೆ ಜಾಬ್ ನಂಬ್ಕೊಂಡು ಇದಕ್ಕೆ ಓದ್ತಿರ್ಬೇಡಿ, ಜೊತೆಗೆ ಏನಾದರೂ ಕೆಲಸನೂ ಮಾಡ್ತಾಯಿರಿ ಅಂತ. ಈ ಕಡೆ ಅದೂ ಇಲ್ಲ. ಈಗ ನೋಡಿ, ಕಾಲ್ ಫಾರ್ಮೇ ಆಗ್ತಿಲ್ಲ, ತುಂಬ ದಿನ ಆಗೋಯ್ತು. ಸುಮ್ಮನೆ ಎಲ್ಲ ರೋಡಿಗಿಳಿದು ಫೈಟ್ ಮಾಡ್ತಿದ್ದಾರೆ, ಕಾಲ್ ಫಾರ್ಮ್ ಮಾಡಿ ಅಂತ. ಎಂಡ್ ಆಫ್ ದಿ ಡೇ ನಮಗೆ ಈ ಕಡೆ ಜಾಬು ಇಲ್ಲ, ಈ ಕಡೆ ಏನೂ 1 ರೂಪಾಯಿನೂ ಅರ್ನ್ ಮಾಡಿಲ್ಲ ಅನ್ನೋ ರಿಗ್ರೆಟ್ ಇರಬಾರ್ದು. ಏನೇ ಮಾಡಿದ್ರೂ ಕನ್ಸಿಸ್ಟೆನ್ಸಿ ಅನ್ನೋದಿದ್ರೆ ಪಕ್ಕ ಆಗೇ ಆಗುತ್ತೆ. ದಿನಕ್ಕೆ ಇವಾಗ ಜಾಬ್ ಮಾಡಿಕೊಂಡು 3 ಅವರ್ಸ್ ಓದ್ತೀರಾ, ಅದನ್ನೇ ಫೋಕಸ್ಡ್ ಆಗಿ ಓದಿದ್ರೆ ಒಂದಲ್ಲ ಒಂದಿನ ತಗೋತೀವಿ. ಆ ಥರ ಈಗ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಸರ್ ಮೇಡಮ್ಗಳಿದ್ದಾರೆ, ಆಲ್ಮೋಸ್ಟ್ ಅವರಿಗೆ 30 to 35 ಏಜ್ ಆಗಿದೆ. ಇನ್ನು
ಓದ್ತಾ ಇದ್ದಾರೆ. ಇವಾಗೇನೋ ಕೋಚಿಂಗಿಗೆ ಬಂದು ಅಂತ ಸ್ಯಾಲ್ರಿ ಅಂತ ತಗೋತಾ ಇದ್ದಾರೆ. ಅಂದರೆ ಅವ್ರಿಗೆ ಬೇರೆ ಬೇರೆ ಕೆಲಸ ಸಿಕ್ತಿತ್ತು, ಅವರು KS ಬೇಕು ಮತ್ತು IAS ಪೋಸ್ಟೇ ಬೇಕು ಅಂತ ಅದೊಂದಕ್ಕೆ ಸ್ಟಿಕ್ ಆನ್ ಆಗಿ ಓದ್ತಾಯಿದ್ರು. ಬಟ್ ಇವಾಗ ಅವರು ರಿಗ್ರೆಟ್ ಮಾಡ್ತಿದ್ದಾರೆ. ಯಾವುದಾದ್ರೂ ಒಂದು ಪೋಸ್ಟ್ ಸಿಕ್ಕಿದ್ರೆ ಸಾಕು, ಮುಂದೆ ನೋಡ್ಕೊಳ್ಳೋಣ ಅಂತ. ಬಟ್ ಕಾಲ್ ಫಾರ್ಮೇ ಆಗ್ತಿಲ್ವಲ್ಲ ಯಾವುದಾದ್ರೂ ಒಂದು ಪೋಸ್ಟ್ ತಗೊಳ್ಳೋಣ ಅನ್ನೋದಕ್ಕೂ. ಆ ಥರ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಕಡೆ ದುಡಿತಾನೂ ಇರಬೇಕು, ಆ ಕಡೆ ಓದ್ತಾನೂ ಇರಬೇಕು. ಅದು ನನ್ನ ಮೈಂಡ್ಸೆಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ, ನಮಗೆ ಈ ಗೌರ್ನಮೆಂಟ್ ಜಾಬು ಬಿಸ್ನೆಸ್ ಎಷ್ಟು ಅರ್ನ್ ಮಾಡೋಕ್ಕಾಗದೇ ಇದ್ದರೂ ಪವರ್ ಅನ್ನೋದು ಕೊಡುತ್ತೆ. ನನಗೆ ಆ ಪವರ್ ಬೇಕು. ಇವಾಗ ನಾವು ಗೌರ್ನಮೆಂಟ್ ಜಾಬ್ ಅಂತ ತಗೊಂಡ್ರೆ ಲಿಮಿಟ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ. ಬೇರೆ ಥರ ಯಾವುದೇ ಬಿಸ್ನೆಸ್ ಮಾಡಬಾರ್ದು, ಲೈಕ್ ಲಾಭದಾಯಕ ಹುದ್ದೆಗಳು ಮಾಡಬಾರ್ದು, ಈ ಥರ ಎಲ್ಲ ರೂಲ್ಸ್ ಇರುತ್ತೆ. ಬಟ್ ಬಿಸ್ನೆಸ್ ಅಂತ ಬಂದರೆ ಏನಾದರೂ ಮಾಡ್ಬೋದು, ಬಟ್ ಪವರ್ ಇರಲ್ಲ ನಮಗೆ ಅಷ್ಟೇ. ನಾನು ಬೇರೆಯವರಿಗೆಲ್ರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸೆಟ್ ಮಲ್ಟಿಪಲ್ ಗೋಲ್ಸ್ ಅಂತ ಹೇಳ್ತೀನಿ. ಒಂದು ಗೋಲಿಗೆ ಸ್ಟಿಕ್ ಆನ್ ಆಗಬೇಡಿ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಂದು ಗೋಲ್ ಅಷ್ಟೇ, ಅದು ಲೈಫಲ್ಲ. ನಾವು ಆ ಎಕ್ಸಾಮ್ನ ಪಾಸ್ ಆದಮೇಲೆ ನಮಗೆ ಲೈಫ್ ಸ್ಟಾರ್ಟ್ ಆಗೋದು. ಒಂದು ಪಾರ್ಟ್ ಟೈಮ್ ಕೆಲಸ ಅಂತ ತಗೊಂಡು ನೀವು ಇದಕ್ಕೆ ಪ್ರಿಪೇರ್ ಆಗ್ಬೋದು. ಈ ಥರ ನೀವು ಓದಬೇಕು ಅಂತಂದರೆ ಯಾವ ಥರ ಜಾಬ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಂತಂದರೆ, ಒಂದು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡಿ. ಏಕೆಂದರೆ ಅಲ್ಲಿ ಏನು ಕೆಲಸ ಇರಲ್ಲ, ಫ್ರೀ ಇರೋ ಟೈಮಲ್ಲಿ ಓದ್ಕೊಂಡು ಆ ಕಡೆ ಕೆಲಸನೂ ಮಾಡ್ಕೋಬೋದು ನೀವು. ಇದೇ ಥರ ಕೆಲಸನೇ ಇಲ್ಲದೆ ಇರೋ ಕೆಲಸಗಳನ್ನ ನೋಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ ನೀವು. ಈ ಕಡೆ ಅಲ್ಲೂ ಕೂತ್ಕೊಂಡು ಓದ್ಬೋದು, ಮನೆಯಲ್ಲೂ ಬಂದು ಓದ್ಬೋದು. ಮತ್ತು ಜಾಸ್ತಿ ಸ್ಟ್ರೆಸ್ ಇಲ್ಲದೆ ಇರೋ ಕಡೆ, ಮತ್ತು ಟಯರ್ಡ್ ಫೀಲ್ ಆಗದೆ ಇರೋ ಕಡೆ, ಅಂಥ ಕಡೆ ಕೆಲಸ ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಮೊದಲಿಂದನೂ ಇದೇ ಥರ. ನಾನು ಫಸ್ಟು ಕಂಪ್ನಿಯಲ್ಲಿ ವರ್ಕ್ ಮಾಡುವಾಗ 11 to 5 ಇತ್ತು. ಅಲ್ಲಿ ಒಂದು ಪೇಮೆಂಟ್ ಮಾಡಿಸಿದ್ರೆ ಸಾಕು, ನಾವೇನಾದರೂ ಬೇಗ ಕೇಳಿಕೊಂಡ್ರೆ ಕಳಿಸ್ಬಿಡ್ತಾಯಿದ್ರು. ಆಮೇಲೆ ನೆಕ್ಸ್ಟು ಡೇಟಾ ಎಂಟ್ರಿ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೆ ಹಾಸ್ಪಿಟಲಲ್ಲಿ. ಅಲ್ಲೂ ಹಾಫ್ ಡೇ ವರ್ಕ್ ಮಾಡ್ತಾಯಿದ್ದೆ. ಇನ್ನು ಹಾಫ್ ಡೇ ಪೇಷಂಟ್ ಇರಲಿಲ್ಲ ಅಲ್ಲ, ಸೊ ಅಲ್ಲೇ ರೂಮಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡು ಸಿಸ್ಟಮ್ ಇರ್ತಿತ್ತು, ಅಲ್ಲಿ ಓದ್ತಾಯಿದ್ದೆ. ಮತ್ತು ಇನ್ನೊಂದು ಕಡೆ ವರ್ಕ್ ಮಾಡುವಾಗ ಅಲ್ಲೂ ಅಷ್ಟೇ ಏನೂ ವರ್ಕ್ ಇರ್ತಿರ್ಲಿಲ್ಲ. ಮತ್ತು ನಮ್ಮ ಕೊಲೀಗ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು, ಅಲ್ಲೂ ಓದ್ತಿದ್ದೆ. ಆ್ಯಂಡ್ ಇವಾಗ ಎಲ್ಲೂ ಹೋಗ್ತಾಯಿಲ್ಲ, ಮನೆಯಲ್ಲೇ ಇದ್ದೀನಿ, ಇಲ್ಲೂ ಓದ್ತಾಯಿದ್ದೀನಿ. ಓದ್ಕೊಂಡು ಜೊತೆಗೆ ಅದು ಇದು ಅಂತ ಸೈಡಲ್ಲಿ ಕೆಲಸನೂ ಮಾಡಿಕೊಂಡು ಇದ್ದೀನಿ.